ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾಹಿತಿ ಕೇಂದ್ರಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಅದು ಆಗಸ್ಟ್ 9 ಬೆಳಿಗ್ಗೆ 7:30 ಕೋಲ್ಕತ್ತಾದ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಒಂದಾದ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನ ಚೆಸ್ಟ್ ವಾರ್ಡ್ನ ಒಬ್ಬ ಜೂನಿಯರ್ ಇಂಟರ್ನ್ ಸೆಕೆಂಡ್ ಇಯರ್ PG ಓದ್ತಾ ಇದ್ದ ಡಾಕ್ಟರ್ಗೆ ಕಾಲ್ ಮಾಡ್ತಾನೆ. ಆ ಜೂನಿಯರ್ ಡಾಕ್ಟರ್ 31 ವಯಸ್ಸಿನ ಯುವತಿ. ಆ ರಾತ್ರಿ ಶಿಫ್ಟ್ ಆಕೆಯದ್ದೇ. ನೆಕ್ಸ್ಟ್ ಡೇ ಬೆಳಿಗ್ಗೆ ಪೇಷಂಟ್ಗಳಿಗೆ ಔಷಧಿ ಕೊಡುವುದು ಆ ಜೂನಿಯರ್ ಡಾಕ್ಟರ್ ಜವಾಬ್ದಾರಿಯಾಗಿರುತ್ತೆ. ಆದರೆ ಆ ಜೂನಿಯರ್ ಡಾಕ್ಟರ್ ಮಾತ್ರ ಇನ್ನೂ ಬಂದಿರಲಿಲ್ಲ. ಇದರಿಂದ ಆ ಜೂನಿಯರ್ ಇಂಟರ್ನ್ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾನೆ. ಅಷ್ಟೊತ್ತಿಗೆ ಸಮಯ 7:30. ಸೀನಿಯರ್ ಡಾಕ್ಟರ್ಗೆ ಕಾಲ್ ಮಾಡಬೇಕು ಅಂದ್ರೆ ಆ ಜೂನಿಯರ್ ಇಂಟರ್ಗೆ ಭಯವಾಗುತ್ತೆ. ಇದರಿಂದ ಆ ಜೂನಿಯರ್ ಡಾಕ್ಟರ್ಗೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾನೆ. ಆದ್ರೆ ಆ ಮಹಿಳಾ ಡಾಕ್ಟರ್ ಕಾಲ್ ರಿಸೀವ್ ಮಾಡದೇ ಇರೋದ್ರಿಂದ ಆ ಜೂನಿಯರ್ ಇಂಟರ್ ಡೈರೆಕ್ಟ್ ಆಗಿ 3rd ಫ್ಲೋರ್ ನಲ್ಲಿರುವ ಸೆಮಿನಾರ್ ಹಾಲಿಗೆ ಹೋಗ್ತಾನೆ. ಯಾಕೆಂದ್ರೆ ಸೆಮಿನಾರ್ ಹಾಲ್ನಲ್ಲಿ ನೈಟ್ ಶಿಫ್ಟ್ ನ ಜೂನಿಯರ್ ಡಾಕ್ಟರ್ಗಳು ರೆಸ್ಟ್ ತೆಗೆದುಕೊಳ್ತಾ ಇರ್ತಾರೆ. ಹಾಗಾಗಿ ಆ ಜೂನಿಯರ್ ಇಂಟರ್ನ್ ಅಲ್ಲಿಗೆ ಹೋಗಿ ನೋಡ್ತಾನೆ. ಬಾಗಿಲು ಬಳಿಯಿಂದ ನೋಡಿದ್ರೆ ಆ ಜೂನಿಯರ್ ಡಾಕ್ಟರ್ ಇನ್ನ ಮಲಗಿರೋ ಹಾಗೆ ಕಾಣಿಸುತ್ತೆ. ಆದ್ರೆ ಹತ್ತಿರ ಹೋಗಿ ನೋಡಿದ್ರೆ ನಡುಕ ಶುರುವಾಗುತ್ತೆ. ಏಕೆಂದ್ರೆ ಸುತ್ತಲೂ ರಕ್ತ ಹರಿತಾ ಇದೆ. ಅರ್ಧನಗ್ನವಾಗಿರುವ ಶರೀರದ ತುಂಬಾ ಗಾಯಗಳಾಗಿವೆ. ಬಾಯಿಂದ ಮತ್ತು ಕಣ್ಣುಗಳಿಂದ ರಕ್ತ ಬರ್ತಾ ಇದೆ. ಕಾಲುಗಳು ಮುರಿದು ಹೋಗಿವೆ. ಕೈಗಳ ಮೇಲೆ ಮತ್ತು ಮುಖದ ತುಂಬೆಲ್ಲ ಗಾಯಗಳಾಗಿವೆ. ಇವೆಲ್ಲವನ್ನ ನೋಡಿ ನಡುಗುತ್ತಾ ಕೆಳಗಡೆ ಓಡಿ ಬಂದು ಸೀನಿಯರ್ ಡಾಕ್ಟರ್ಗೆ ವಿಷಯ ತಿಳಿಸ್ತಾನೆ. ನಂತರ ತಕ್ಷಣವೇ ಅವರು ಪೊಲೀಸರಿಗೆ ವಿಷಯ ತಿಳಿಸ್ತಾರೆ. ಈ ವಿಷಯ ಕಾಲೇಜ್ ಪೂರ್ತಿ ಗೊತ್ತಾಗುತ್ತೆ. ಇಲ್ಲಿರುವ ಸೀನಿಯರ್ ಡಾಕ್ಟರ್ಗಳಿಗೂ ಕೂಡ ಅದನ್ನು ನೋಡಿ ನಡುಕ ಶುರುವಾಗುತ್ತೆ. ನಂತರ ತಕ್ಷಣವೇ ಕೋಲ್ಕತ್ತಾದ ಪೊಲೀಸ್ ಕಮಿಷನರ್ ಆಗಿರುವ ವಿನೀತ್ ಗೋಯಲ್ ಮತ್ತು ASP ಮುರಳೀಧರ್ ಶರ್ಮಾ ಹೋಗಿ ಆ ಕ್ರೈಮ್ ಸೀನ್ ಅನ್ನ ಪರಿಶೀಲನೆ ಮಾಡ್ತಾರೆ. ನಂತರ ಫಾರೆನ್ಸಿಕ್ ಟೀಮ್ ಬಂದು ಕ್ಲೂಗಳನ್ನ ಸಂಗ್ರಹಿಸ್ತಾರೆ. ಒಂದು ಸಲ ಈ ಸ್ಲಿಪ್ ಅನ್ನ ಕ್ಲಿಯರ್ ಆಗಿ ನೋಡಿ, ಇದು ಯಾರೋ ಡಾಕ್ಟರ್ ಬರೆದಿರುವ ಪ್ರಿಸ್ಕ್ರಿಪ್ಷನ್ ಅಲ್ಲ. 31 ವರ್ಷದ ಆ ಜೂನಿಯರ್ ಡಾಕ್ಟರ್ ಶರೀರದ ಮೇಲೆ ಕಾಣಿಸಿಕೊಂಡ ಇಂಜುರೀಸ್ ಲಿಸ್ಟ್. ಆಲ್ಮೋಸ್ಟ್ ಶರೀರದ ಎಲ್ಲಾ ಭಾಗಗಳಿಗೂ ಗಾಯಗಳಾಗಿವೆ. ಪ್ರಸ್ತುತ ಈ ಕೇಸ್ ಇನ್ವೆಸ್ಟಿಗೇಷನ್ ನಲ್ಲಿದೆ. ಪೋಸ್ಟ್ ಮಾರ್ಟಮ್ ನಲ್ಲಿ ಬಂದಿರುವ ರಿಪೋರ್ಟ್ ನೋಡಿದ್ರೆ ನಡುಕ ಶುರುವಾಗುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ವಿಕ್ಟಿಮ್ ಅನ್ನ ಉಸಿರಾಡದ ಹಾಗೆ ಸಾಯಿಸಿದ್ದಾರೆ. ಕಿರುಚಾಡದ ಹಾಗೆ ಆಕೆ ಬಾಯಿಯನ್ನ ಕುತ್ತಿಗೆಯನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾರೆ. ಕುತ್ತಿಗೆಯನ್ನ ಗಟ್ಟಿಯಾಗಿ ಒತ್ತಿ ಹಿಡಿದುಕೊಂಡ ಪರಿಣಾಮ ಆ ಯುವತಿಯ ಕುತ್ತಿಗೆಯಲ್ಲಿರುವ ಥೈರಾಯ್ಡ್ ಕಾರ್ಟಿಲೇಜ್ ಕೂಡ ಮುರಿದು ಹೋಗಿದೆ. ಆಕೆಯ ಮುಖದ ಮೇಲೆ ಮತ್ತು ದೇಹದ ಮೇಲೆ ಸ್ಕ್ರಾಚ್ ಮಾರ್ಕ್ಗಳಿವೆ. ಕಣ್ಣುಗಳಿಂದ, ಬಾಯಿಯಿಂದ ಮತ್ತು ಪ್ರೈವೇಟ್ ಸ್ಪಾಟ್ಗಳಿಂದ ಬ್ಲೀಡಿಂಗ್ ಆಗ್ತಾ ಇದೆ. ಲಿಪ್ಸ್, ಅಬ್ಡಾಮೆನ್ ಮತ್ತು ರೈಟ್ ಹ್ಯಾಂಡ್ ಮೇಲೆ ಇಂಜುರೀಸ್ಗಳಿದ್ರೆ ಲೆಫ್ಟ್ ಹ್ಯಾಂಡ್ನ ರಿಂಗರ್ ಸ್ಟ್ರಿಂಗ್ ಮತ್ತು ಕೊಲ್ಲರ್ ಬೋನ್ಗಳು ಮುರಿದು ಹೋಗಿವೆ ಎಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಈ ಇನ್ಸಿಡೆಂಟ್ ನಡೆದ ತಕ್ಷಣವೇ ಎಮರ್ಜೆನ್ಸಿ ವಾರ್ಡ್ಗಳನ್ನು ಹೊರತುಪಡಿಸಿ ಆ ಹಾಸ್ಪಿಟಲ್ನ ಎಲ್ಲಾ ಡಿಪಾರ್ಟ್ಮೆಂಟ್ನಲ್ಲಿರುವ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಕೆಲಸ ಮಾಡೋದನ್ನು ನಿಲ್ಲಿಸಿ ಪ್ರೊಟೆಸ್ಟ್ ಮಾಡಲು ಶುರು ಮಾಡಿದ್ದಾರೆ. ಈ ಕೆಲಸ ಮಾಡಿದವರನ್ನು ಅರೆಸ್ಟ್ ಮಾಡಿ ಎಂದು ಸ್ಟೂಡೆಂಟ್ ಆರ್ಗನೈಸೇಷನ್ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ. ಕೇವಲ ಕೋಲ್ಕತ್ತಾದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಶುರು ಮಾಡಿದ್ದಾರೆ. ಇದು ಕ್ಲಿಯರ್ ಆಗಿ ರೇಪ್ ಅಂಡ್ ಮರ್ಡರ್ ಕೇಸ್ ಎಂದು ತಿಳಿದಿದ್ರು ಕೂಡ ಇದೊಂದು ಆತ್ಮಹತ್ಯೆ ಕೇಸ್ ಆಗಿ ತಿರುಚಲು ಪ್ರಯತ್ನಿಸಿದ್ದಾರೆ. ಏಕೆಂದ್ರೆ ಲೈಂಗಿಕವಾಗಿ ಅತ್ಯಾಚಾರ ಎಸಗಿದ ಸಂಜಯ್ ರಾಯ್ ಒಬ್ಬ ಸಿವಿಕ್ ವಾಲಂಟಿಯರ್. ಸಿವಿಕ್ ವಾಲಂಟಿಯರ್ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋನು. ಆದ್ರೆ ಆ ವ್ಯಕ್ತಿ ಪೊಲೀಸ್ ಅಲ್ಲ. ಪೊಲೀಸರಿಗೆ ಸಹಾಯ ಮಾಡುವ ಸಲುವಾಗಿ ಇವರನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಈ ರೀತಿ ವೆಸ್ಟ್ ಬೆಂಗಾಲ್ನಲ್ಲಿ ಸಾವಿರಾರು ಸಿವಿಕ್ ವಾಲಂಟಿಯರ್ಗಳಿದ್ದಾರೆ. ಸೊ ಕಳೆದ ಕೆಲ ದಿನಗಳಿಂದ ಹೆಲ್ತ್ ವರ್ಕರ್ಸ್, ಡಾಕ್ಟರ್ಸ್ ಪ್ರೊಟೆಸ್ಟ್ ಮಾಡಿದ ನಂತರ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ನಿಜಕ್ಕೂ ಆ ರಾತ್ರಿ ಏನು ನಡೀತು ಎಂಬುದನ್ನ ಇನಿಷಿಯಲ್ ರಿಪೋರ್ಟ್ ಆಧಾರದ ಮೇಲೆ ಕ್ಲಿಯರ್ ಆಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಈ ಸಂಜಯ್ ರಾಯ್ ಎಂಬ ವ್ಯಕ್ತಿ ಗೌರ್ಮೆಂಟ್ ಮೂಲಕ ಆಯ್ಕೆಯಾಗಿರುವ ಒಬ್ಬ ಸಿವಿಕ್ ವಾಲಂಟಿಯರ್. ಸಿವಿಕ್ ವಾಲಂಟಿಯರ್ನ ಕೆಲಸ ಪೊಲೀಸರಿಗೆ ಸಹಾಯ ಮಾಡೋದು. ಈತನ ಬ್ಯಾಕ್ಗ್ರೌಂಡ್ ವಿಷಯಕ್ಕೆ ಬಂದ್ರೆ ಈತನ ತಾಯಿ ಮತ್ತು ಇವನಿಗಿಬ್ಬರು ಸಿಸ್ಟರ್ಸ್ ಇದ್ದಾರೆ. ಇವರಿಬ್ಬರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂಜಯ್ಗೆ ಈಗಾಗಲೇ 4 ಬಾರಿ ಮದುವೆಯಾಗಿದೆ. ಮೊದಲ 3 ಹೆಂಡತಿಯರು ಈತನ ವೈಲೆಂಟ್ ನೇಚರ್ ಇಷ್ಟವಾಗದೆ ಬಿಟ್ಟು ಹೋಗುತ್ತಾರೆ. ಆದ್ರೆ 4ನೇ ಹೆಂಡತಿ ಕ್ಯಾನ್ಸರ್ ರೋಗದಿಂದ ಸತ್ತು ಹೋಗುತ್ತಾಳೆ. ಈ ಸಂಜಯ್ ರಾಯ್ ಅನ್ನೋ ವ್ಯಕ್ತಿ ಒಬ್ಬ ಪ್ರೊಫೆಷನಲ್ ಬಾಕ್ಸರ್ ಕೂಡ ಹೌದು. ಸೊ ಇದೇ ಆಗಸ್ಟ್ 5ರಿಂದ 8ರವರೆಗೆ ಸಂಜಯ್ ಕರಕಪುರದಲ್ಲಿರುವ ಸಾಲವಾ ಎಂಬ ಏರಿಯಾಗೆ ಹೋಗಿ ಪೊಲೀಸ್ ವೆಲ್ಫೇರ್ ಸೊಸೈಟಿ ಎಂಬ ಮೀಟಿಂಗ್ ನಲ್ಲಿ ಪಾಲ್ಗೊಳ್ತಾನೆ. ಆಗಸ್ಟ್ 10ರಂದು ಮತ್ತೆ ಕೋಲ್ಕತ್ತಾಗೆ ಮರಳಿ ಬರ್ತಾನೆ. ಈತ ಕೋಲ್ಕತ್ತಾದಲ್ಲಿರುವ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಆಗಿರುವ ಆರ್ಜಿಕರ್ ಹಾಸ್ಪಿಟಲ್ನಲ್ಲಿ ಏಜೆಂಟ್ ಕೆಲಸಗಳನ್ನ ಮಾಡ್ತಾ ಇದ್ದ. ಅಂದ್ರೆ ಪೇಷಂಟ್ಗಳಿಗೆ ಅಡ್ಮಿಷನ್ ಕೊಡಿಸೋದು, ಪೇಷಂಟ್ಗಳಿಗೆ ಆಪರೇಷನ್ ಮಾಡಿಸುವ ಕೆಲಸಗಳನ್ನ ಮಾಡ್ತಾ ಇದ್ದ. ಅದೇ ದಿನ ಸಂಜೆ ಒಬ್ಬ ಪೇಷಂಟ್ ಅನ್ನ ಅಡ್ಮಿಟ್ ಮಾಡಿ ಮನೆಗೆ ಹೋಗ್ತಾನೆ. ಮತ್ತೆ ರಾತ್ರಿ ಹಿಂದಿರುಗಿ ಬಂದು ಅಡ್ಮಿಟ್ ಮಾಡಿದ ಪೇಷಂಟ್ಗೆ ಎಕ್ಸ್ರೇ ಮಾಡಿಸಿ ಹೋಗ್ತಾನೆ. ಮತ್ತೆ ಆಗಸ್ಟ್ 9 ಅರ್ಧರಾತ್ರಿ ಸುಮಾರು 1 ಗಂಟೆಗೆ ಹಾಸ್ಪಿಟಲ್ಗೆ ಬರ್ತಾನೆ.
ಏಕೆಂದರೆ ಈ ಸಂಜೆ ಅಡ್ಮಿಟ್ ಮಾಡಿರುವ ಇನ್ನೊಂದು ಪೇಷಂಟ್ಗೆ ಆ ರಾತ್ರಿ ಆಪರೇಷನ್ ಶೆಡ್ಯೂಲ್ ಆಗಿರುತ್ತೆ. ಹಾಗಂತ ಈತ ತುಂಬಾ ಒಳ್ಳೆಯ ವ್ಯಕ್ತಿಯ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾನೆ ಅಂತ ಅನ್ಕೋಬೇಡಿ. ಈತ ಬ್ರೋಕರ್ ಆಗಿರೋದ್ರಿಂದ ಸಂಜೆ ಅಡ್ಮಿಷನ್ ಮಾಡಿಸಿರೋ ಪ್ರತಿಯೊಂದು ಪೇಷಂಟ್ಗೆ ಆ ಹಾಸ್ಪಿಟಲ್ ಸ್ವಲ್ಪ ಕಮಿಷನ್ ಅನ್ನ ಕೊಡುತ್ತೆ. ಸೊ ದುಡ್ಡು ಬರುತ್ತೆ ಎಂಬ ಕಾರಣದಿಂದಲೇ ಇಂತಹ ಕೆಲಸವನ್ನ ಮಾಡ್ತಾ ಇರ್ತಾನೆ. ಹಾಗಾದ್ರೆ ಬ್ರೋಕರ್ಗಳಿಗೆ ಹಾಸ್ಪಿಟಲ್ ಒಳಗಡೆ ಎಲ್ಲಾ ಕಡೆ ತಿರುಗಾಡೋಕೆ ಯಾಕೆ ಬಿಟ್ಟಿದ್ದಾರೆ? ಇದು ಹಾಸ್ಪಿಟಲ್ ಅದೇ ತಪ್ಪು ಎಂದು ನಿಮಗೆ ಅನಿಸ್ಬೋದು. ನಿಜ ಹೇಳಬೇಕು ಅಂದ್ರೆ ರೀಸೆಂಟ್ ಆಗಿ ಸಂಜಯ್ ರಾಯನ್ನ ಆರ್ಜಿಕರ್ ಮೆಡಿಕಲ್ ಹಾಸ್ಪಿಟಲ್ನ ಔಟ್ ಪೋಸ್ಟ್ ನಲ್ಲಿ ಅಪಾಯಿಂಟ್ ಮಾಡ್ತಾರೆ. ಅದಕ್ಕೆ ಈ ಸಂಜೆಗೆ ಇಷ್ಟ ಬಂದಾಗ ಎಲ್ಲಿ ಬೇಕಾದ್ರೂ ಯಾವ ಡಿಪಾರ್ಟ್ಮೆಂಟ್ಗೆ ಬೇಕಾದ್ರೂ ಹೋಗುವ ಮತ್ತು ತಿರುಗಾಡೋ ಪರ್ಮಿಷನ್ ಇರುತ್ತೆ. ಆ ದಿನ ರಾತ್ರಿ ಆ ಪೇಷಂಟ್ ಫ್ಯಾಮಿಲಿ ಮೆಂಬರ್ ಜೊತೆ ಸೇರಿ ಆ ಹಾಸ್ಪಿಟಲ್ ಹಿಂದೆ ಮದ್ಯ ಸೇವನೆಯನ್ನ ಮಾಡ್ತಾನೆ. ನಂತರ ಆ ಫ್ಯಾಮಿಲಿಗೆ ಟ್ಯಾಕ್ಸಿ ಅರೇಂಜ್ ಮಾಡಿ ಅವರನ್ನ ಮನೆಗೆ ಕಳಿಸ್ತಾನೆ. ಮತ್ತೆ ರಾತ್ರಿ 3 ಗಂಟೆಗೆ ಹಾಸ್ಪಿಟಲ್ ಒಳಗಡೆ ಹೋಗಿ ಹಾಸ್ಪಿಟಲ್ನ 3rd ಫ್ಲೋರ್ನಲ್ಲಿರುವ ಸೆಮಿನಾರ್ ಹಾಲ್ನಲ್ಲಿ 31 ವರ್ಷದ ಒಬ್ಬ ಲೇಡಿ ಡಾಕ್ಟರ್ ಮಲಗಿರೋದನ್ನ ನೋಡಿ ಸಂಜೆ ಆ ಮಹಿಳೆ ಹತ್ತಿರ ಹೋಗಿ ಬಲವಂತವಾಗಿ ಅತ್ಯಾಚಾರ ಮಾಡಲು ಮುಂದಾಗ್ತಾನೆ. ಆಕೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಆಕೆಯ ಮೇಲೆ ಮುರುಗದಂತೆ ದಾಳಿ ಮಾಡಿ ಅತ್ಯಂತ ಕ್ರೂರವಾಗಿ ಸಾಯಿಸಿ 3 ಗಂಟೆ 47 ನಿಮಿಷಕ್ಕೆ ಸೆಮಿನಾರ್ ಹಾಲ್ನಿಂದ ಹೊರಗಡೆ ಬರ್ತಾನೆ. ಆ ಯುವತಿಯಲ್ಲೇ ಸತ್ತು ಹೋಗಿ ಬಿಡ್ತಾಳೆ. ಇಷ್ಟೊಂದು ಕ್ರೂರವಾಗಿರುವ ಘಟನೆಯನ್ನ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಒಂದು ಸುಸೈಡ್ ರೀತಿಯಲ್ಲಿ ಬಿಂಬಿಸಲು ಪ್ರಯತ್ನಿಸಿದೆ ಅಂದ್ರೆ ಏನು ಹೇಳಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಸೊ ಇದು ಇನಿಷಿಯಲ್ ರಿಪೋರ್ಟ್ಗಳ ಮೂಲಕ ತಿಳಿದು ಬಂದ ವಿಷಯ. ನಂತರ ಪೊಲೀಸರು ಬಂದು CCTV ಫುಟೇಜ್ ಅನ್ನ ಚೆಕ್ ಮಾಡಿದಾಗ ಸೆಮಿನಾರ್ ಹಾಲ್ನಿಂದ 4 ಗಂಟೆ 37 ನಿಮಿಷಕ್ಕೆ ಸಂಜೆ ಹೊರಗಡೆ ಬಂದಿರೋ ಫುಟೇಜ್ ಅನ್ನ ನೋಡಿ ಸಂಜಯ್ನನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಇವನ ಕಾನ್ಫಿಡೆನ್ಸ್ ಯಾವ ಲೆವೆಲ್ಗೆ ಇರಬಹುದು ಅನ್ನೋದನ್ನ ನೀವೇ ನೋಡಿ. ರಾತ್ರಿ ಆ ಮಹಿಳೆ ಮೇಲೆ ದಾಳಿ ಮಾಡಿ ಸಾಯಿಸಿ ತನ್ನ ಮನೆಗೆ ಹೋಗಿ ಮಲಗಿ ಬಟ್ಟೆಗಳನ್ನ ಬದಲಾಯಿಸಿ ಮತ್ತೆ ಹಾಸ್ಪಿಟಲ್ಗೆ ಬಂದಿದ್ದಾನೆ. ತನ್ನ ಬಟ್ಟೆಗಳನ್ನೆಲ್ಲ ಚೆನ್ನಾಗಿ ತೊಳೆದು ಸಾಕ್ಷಿಗಳನ್ನು ನಾಶ ಮಾಡಬೇಕು ಅಂತ ಪ್ರಯತ್ನ ಕೂಡ ಮಾಡಿದ್ದಾನೆ. ಆದರೆ ಈತನ ಶೂಗಳಲ್ಲಿರುವ ಬ್ಲಡ್ ಮಾರ್ಕ್ಗಳಿಂದ ಸಿಕ್ಕಿ ಬಿದ್ದಿದ್ದಾನೆ. ನಂತರ ಈತ ಮಾಡಿರೋ ತಪ್ಪನ್ನ ಒಪ್ಪಿಕೊಳ್ತಾನೆ. ಆದರೆ ಆತನ ಮುಖದಲ್ಲಿ ಸ್ವಲ್ಪವೂ ಪಶ್ಚಾತ್ತಾಪವಿಲ್ಲವೆಂದು ಪೊಲೀಸರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಾನು ತಪ್ಪು ಮಾಡಿದ್ದೇನೆ, ಬೇಕಾದರೆ ಗಲ್ಲಿಗೆ ಹಾಕಿ ಅಂತ ಹೇಳಿದ್ದಾನಂತೆ. ಈತನ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳು ಸಿಕ್ಕಿರುವ ಹಾಗೆ ಇನಿಷಿಯಲ್ ರಿಪೋರ್ಟ್ನಲ್ಲಿ ತಿಳಿದು ಬಂದಿದೆ. ಈತನನ್ನ ಬಿಟ್ಟು ಹೋದ ಹೆಂಡತಿಯರು ಕೂಡ ನಮ್ಮ ಮೇಲೆ ಲೈಂಗಿಕ ದಾಳಿ ಮಾಡಿದ್ದಾನೆ ಎಂದು ಈತನ ಮೇಲೆ ಕೇಸ್ಗಳನ್ನ ಕೂಡ ಹಾಕಿದ್ದಾರೆ. ವೀಕ್ಷಕರೇ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದಿರುವ ಒಬ್ಬ ವ್ಯಕ್ತಿಗೆ ಸರ್ಕಾರ ಸಿವಿಕ್ ಕೆಲಸ ಹೇಗೆ ಕೊಟ್ಟಿದೆ ಎಂದು ಯೋಚನೆ ಮಾಡುವ ವಿಷಯವೇ. ಆದರೆ ಈ ಕೇಸ್ನಲ್ಲಿ ಬಹಳಷ್ಟು ಅನುಮಾನಗಳು ಸೃಷ್ಟಿಯಾಗಿವೆ. ಖಂಡಿತ ಈ ಕೇಸ್ನಲ್ಲಿ ಯಾವುದೋ ಒಂದು ಕಾನ್ಸ್ಪಿರೆನ್ಸಿ ಅಡಗಿದೆ ಎಂದು ಈ ಘಟನೆ ನೋಡಿದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಡೌಟ್ ಬರುತ್ತೆ. ಕ್ರೈಮ್ ನಡೆದಾಗ ಪೊಲೀಸರು ಆಕೆ ಸುಸೈಡ್ ಮಾಡಿಕೊಂಡಿದ್ದಾಳೆ ಎಂದು ಮೊದಲು ಡಿಕ್ಲೇರ್ ಮಾಡಿಬಿಡ್ತಾರೆ. ಆಕೆಯ ಕುಟುಂಬಕ್ಕೂ ಕೂಡ ಆಕೆಯದು ಸುಸೈಡ್ ಎಂದು ಹೇಳಿಬಿಡ್ತಾರೆ. ಒಂದು ಡೆಡ್ ಬಾಡಿ ಅರ್ಧನಗ್ನವಾಗಿ ಬಿದ್ದು ಮೈತುಂಬ ಗಾಯಗಳಾಗಿದ್ರೆ ಅದು ಸುಸೈಡ್ ಎಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳೋದನ್ನ ನೋಡಿದ್ರೆ ಅದೇ ಸಮಯದಲ್ಲಿ ಬೇರೆ ಇನ್ಯಾರನ್ನು ಪ್ರೊಟೆಕ್ಟ್ ಮಾಡಲು ಪ್ರಯತ್ನಿಸುತ್ತಿರುವ ಹಾಗೆ ಯಾರಿಗೇ ಆಗಲಿ ಈಸಿಯಾಗಿ ಅರ್ಥವಾಗುತ್ತೆ. ಮಮತಾ ಬ್ಯಾನರ್ಜಿ ಅವರು ಈ ಕೇಸ್ ಮೇಲೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಆಗಿದ್ದಾರೆ. ಪ್ರೊಟೆಸ್ಟ್ ಮಾಡ್ತಾ ಇರುವ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡ್ತಾ ಈ ಅಕ್ಯೂಸ್ಡ್ಗೆ ಗಲ್ಲು ಶಿಕ್ಷೆ ವಿಧಿಸುತ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಬರುವ ಡೌಟ್ ಏನು ಅಂತಂದ್ರೆ, ಈ ಕೇಸ್ನ CBIಗೆ ಒಪ್ಪಿಸಬೇಕು ಅಂತ ಅನ್ಕೊಂಡಾಗ ಸ್ಟಾರ್ಟಿಂಗ್ ಅಲ್ಲಿ ಯಾಕೆ ಒಪ್ಪಿಸಲಿಲ್ಲ? 6 ದಿನಗಳವರೆಗೆ ಯಾಕೆ ಲೇಟ್ ಮಾಡಿದರು? ಸೊ ಸಮಯ ಕಳೆಯುತ್ತಿದ್ದಂತೆ ಎವಿಡೆನ್ಸ್ಗಳು ಮಾಯವಾಗುವ ಅವಕಾಶವಿರುತ್ತೆ. ಈ ವಿಷಯ ಪ್ರತಿಯೊಬ್ಬರಿಗೂ ಗೊತ್ತು. ಅಷ್ಟೇ ಅಲ್ಲ, ಈ ಕೇಸ್ ಇನ್ನು ಬಾಕಿ ಇರುವಾಗಲೇ ಆರ್ಜಿಕರ್ ಹಾಸ್ಪಿಟಲ್ನಲ್ಲಿ ಕ್ರೈಮ್ ನಡೆದಿರುವ ಸೆಮಿನಾರ್ ಹಾಲ್ ಹತ್ತಿರನೇ ಸಡನ್ ಆಗಿ ರಿನೋವೇಷನ್ ಕೂಡ ಶುರು ಮಾಡಿದ್ದಾರೆ. ಯಾಕೆ ಎಂದು ಕೇಳಿದರೆ, ಸ್ಟೂಡೆಂಟ್ಸ್ ಡಿಮ್ಯಾಂಡ್ ಮಾಡಿರೋ ಹಾಗೆ ಅವರು ರೆಸ್ಟ್ ತೆಗೆದುಕೊಳ್ಳುವ ಸಲುವಾಗಿ ಸ್ಪೇಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಆ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಹೇಳ್ತಾ ಇದ್ದಾರೆ. ಇಷ್ಟು ದಿನ ಇಲ್ಲದೇ ಇರೋ ಈ ಕಾಳಜಿ ರೇಪ್ ನಡೆದ ನಂತರ ಸಡನ್ ಆಗಿ ರಿನೋವೇಷನ್ ಶುರು ಮಾಡುವುದು, ಅದು ಕೂಡ ಕ್ರೈಮ್ ಸೀನ್ಗೆ ತುಂಬಾ ಸಮೀಪ ಅನ್ನೋದನ್ನ ನೋಡಿದ್ರೆ ಎವಿಡೆನ್ಸ್ಗಳನ್ನ ನಾಶ ಮಾಡುವ ಪ್ರಯತ್ನ ನಡೀತಾ ಇದೆ ಎಂದು ಅನುಮಾನಗಳು ಸೃಷ್ಟಿಯಾಗ್ತಾ ಇವೆ. ಈ ಇನ್ಸಿಡೆಂಟ್ ನಡೆದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಭಾರತದಲ್ಲಿರೋ ಡಾಕ್ಟರ್ಗಳೆಲ್ಲ ವಿಕ್ಟಿಮ್ಗೆ ನ್ಯಾಯ ಸಿಗಬೇಕು ಎಂದು ರೋಡಿಗಿಳಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಆರ್ಜಿಕರ್ ಪ್ರಿನ್ಸಿಪಲ್ ಸಂದೀಪ್ ಮಾತ್ರ ಸುಸೈಡ್ ಮಾಡಿಕೊಂಡಿದ್ದಾಳೆ ಅಂತ ಡಿಕ್ಲೇರ್ ಮಾಡೋದು ಮಾತ್ರ ಅಲ್ಲದೆ ಆ ರಾತ್ರಿ ಸಮಯದಲ್ಲಿ ಏಕಾಂಗಿಯಾಗಿ ಇರೋದು ತಪ್ಪು ಎಂದು ಕಮೆಂಟ್ ಕೂಡ ಮಾಡಿದ್ದಾರೆ. ಈ ರೀತಿ ಹೇಳಿದ ಸಂದೀಪ್ನ ಪ್ರತಿಯೊಬ್ಬರು ಕ್ರಿಟಿಸೈಸ್ ಮಾಡಲು ಶುರು ಮಾಡ್ತಾರೆ. ಇದರಿಂದ ಸಂದೀಪ್ ತನ್ನ ಪ್ರಿನ್ಸಿಪಲ್ ಪೋಸ್ಟ್ಗೆ ರಿಸೈನ್ ಮಾಡ್ತಾರೆ. ಆದರೆ ಕೆಲವೇ ಗಂಟೆಗಳಲ್ಲಿ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಆತನ ರೆಸಿಗ್ನೇಷನ್ ಅನ್ನು ಅಕ್ಸೆಪ್ಟ್ ಮಾಡದೆ ಆತನನ್ನ ಕೋಲ್ಕತ್ತಾ ನ್ಯಾಷನಲ್ ಮೆಡಿಕಲ್ ಕಾಲೇಜ್ಗೆ ಟ್ರಾನ್ಸ್ಫರ್ ಮಾಡಿದೆ. ಸಂದೀಪ್ ಪ್ರಿನ್ಸಿಪಲ್ ಆಗಿರುವ ಒಂದು ಗೌರ್ಮೆಂಟ್ ಕಾಲೇಜ್ನಲ್ಲಿ ಇಷ್ಟು ದಾರುಣವಾದ ಘಟನೆ ನಡೆದರೂ ಕೂಡ ಆತನನ್ನ ಇಂಟ್ರೋಗೇಟ್ ಮಾಡದೆ ಬೇರೆ ಕಾಲೇಜ್ಗೆ ಟ್ರಾನ್ಸ್ಫರ್ ಮಾಡಿರೋದು ಕೂಡ ಜನರಲ್ಲಿ ಸಂದೇಹಗಳನ್ನು ಹುಟ್ಟು ಹಾಕ್ತಾ ಇದೆ. ಬಟ್ ಇವೆಲ್ಲವೂ ಕೂಡ ಆಧಾರಗಳಿಲ್ಲದ ಅನುಮಾನಗಳು ಮಾತ್ರವೇ. ಆದರೆ ಸೈನ್ಸ್ ಮಾತ್ರ ಸುಳ್ಳು ಹೇಳಲ್ಲ.
ಪೋಸ್ಟ್ ಮಾರ್ಟಮ್ನಲ್ಲಿ ಹೇಳದ ಒಂದು ವಿಷಯವನ್ನ ಸುವರ್ಣ ಗೋಸ್ವಾಮಿ ಎಂಬ ಡಾಕ್ಟರ್ ಹೊರಗಡೆ ಹೇಳಿದ್ದಾರೆ. ಆ ರಿಪೋರ್ಟ್ ಅನ್ನ ಸ್ಟಡಿ ಮಾಡಿರುವ ಗೋಸ್ವಾಮಿ ಅವರು ಹೇಳಿರೋದು ಏನು ಅಂತಂದ್ರೆ, ವಿಕ್ಟಿಮ್ ದೇಹದ ಮೇಲಿರುವ ಮಲ್ಟಿಪಲ್ ಇಂಜುರೀಸ್ ಕೇವಲ ಒಬ್ಬ ವ್ಯಕ್ತಿ ಅಟ್ಯಾಕ್ ಮಾಡೋದ್ರಿಂದ ಆಗಲ್ಲ, ಖಂಡಿತ ಒಬ್ಬರಿಗಿಂತ ಜಾಸ್ತಿ ಜನರಿಂದ ಮಾತ್ರವೇ ಅದು ಸಾಧ್ಯವಾಗುತ್ತೆ ಎಂದು ಹೇಳಿದ್ದಾರೆ. ಅವರು ಹೇಳಿರುವ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಂತಂದ್ರೆ, ವಿಕ್ಟಿಮ್ ವೆಜಾನದಲ್ಲಿ 151 ಗ್ರಾಮ್ ಥಿಕ್ ಫ್ಲೂಯಿಡ್ ಇದೆ ಅಂತೆ. ಅದು ಖಂಡಿತ ಸೆಮೆನ್ ಎಂದು ಅವರು ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಗೆ ಸರಿಸುಮಾರು 10ರಿಂದ 15 ಗ್ರಾಮ್ನಷ್ಟು ಸೆಮೆನ್ ಬರುತ್ತೆ. 151 ಗ್ರಾಮ್ ಅಂದ್ರೆ ಖಂಡಿತ ಅದು ಗ್ಯಾಂಗ್ ರೇಪ್ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಗ್ಯಾಂಗ್ ರೇಪ್ನಲ್ಲಿ ಇನ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅದಕ್ಕಾಗಿ ಅವರನ್ನು ತಪ್ಪಿಸುವ ಪ್ರಯತ್ನ ನಡೀತಾ ಇದೆ ಎಂದು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಸ್ತುತ ಈ ಕೇಸ್ CBI ಹ್ಯಾಂಡ್ ಓವರ್ನಲ್ಲಿದೆ. ಸೊ CBI ನ್ಯಾಯವಾಗಿ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ನಿಜಗಳನ್ನು ಹೊರಗಿಡುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗಾದರೆ ಈ ಕೇಸ್ ಬಗ್ಗೆ ನಿಮಗೇನು ಅನ್ನಿಸ್ತಾ ಇದೆ? ಈ ಕೇಸ್ಗೆ ಸಪೋರ್ಟ್ ಮಾಡೋರು ಕೆಳಗಡೆ ಜಸ್ಟಿಸ್ ಎಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸು ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.